ನನ್ನ ಹೆಸರು ಸುನೀತಾ ಅಂತ. ನಾನು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಿಂದ ಬಂದವಳು. ನಾನು ಜೀವನೋಪಾಯಕ್ಕಾಗಿ ಬೆಂಗಳೂರಲ್ಲಿ ಉದ್ಯೋಗ ಮಾಡ್ಕೊಂಡಿದ್ದೀನಿ. ನಾನು ಧ್ಯಾನಕ್ಕೆ ಬಂದು ಸುಮಾರು 1.5 ವರ್ಷಗಳಷ್ಟಾಗಿರುತ್ತೆ. ನನ್ನನ್ನು ಧ್ಯಾನಕ್ಕೆ ಕರ್ಕೊಂಡು ಬಂದವರು ಕಿರಣ್ ಅಂತ, ರಾಮನಗರ ಜಿಲ್ಲೆಯವರು. ಅವರು ನಾನು ಧ್ಯಾನಕ್ಕೆ ಬರೋದಕ್ಕಿಂತ ಮೊದಲು ಮತ್ತು ನಂತರದ ಜೀವನ ಹೇಳಬೇಕು ಅಂತಂದರೆ, ಮೊದಲು ನನ್ನ ಧ್ಯಾನಕ್ಕೆ ಬರೋದಕ್ಕಿಂತ ಮೊದಲಿನ ಜೀವನ ಹೇಳ್ತಾ ಇದ್ದೀನಿ ಹೆಂಗಿತ್ತು ಅಂತ. ನಾನು ಚಿಕ್ಕ ವಯಸ್ಸಿನಿಂದನೇ ನನಗೆ ಒಂದು ಜವಾಬ್ದಾರಿ ಹೆಗ್ಲಿಗೆ ಬಿತ್ತು. ನನ್ನ ತಂದೆ ತಾಯಿ ಪೇಷಂಟ್ ಆಗಿದ್ದರು. ಆವಾಗ ನಾನು 4 ಜನ ಅಕ್ಕ ತಂಗಿಯರು. ನಾನು ಕೊನೆಯವಳಾಗಿರೋದ್ರಿಂದ ಜವಾಬ್ದಾರಿಯೆಲ್ಲ ನನ್ನ ಮೇಲೆ ಬಿತ್ತು. ನಾನು ಅದನ್ನು ಅಷ್ಟೇ ಪ್ರೀತಿಯಿಂದ ವಹಿಸ್ಕೊಂಡು ಜವಾಬ್ದಾರಿನ ನಿರ್ವಹಿಸ್ತಾ ಇದ್ದೆ. ಆದರೆ ಏನೇ ಆದ್ರೂ ಕೂಡ ಒಬ್ಬರೇ ನಾವು ಜವಾಬ್ದಾರಿ ವಹಿಸ್ಕೊಂಡಾಗ, ಪೇಷಂಟ್ ಅಂದಾವಾಗ ನಾವು ತುಂಬ ಡಿಪ್ರೆಷನ್ಗೆ ಹೋಗಿಬಿಡ್ತೀವಿ. ತಂದೆ ತಾಯಿನ ಕಳ್ಕೊಂಡಾವಾಗ ಆ ನೋವು ನನ್ನನ್ನು ತುಂಬ ಕಾಡ್ತಾ ಇತ್ತು. ನಾನು ಜವಾಬ್ದಾರಿಗಳನ್ನ ಹೆಂಗೆ ವಹಿಸ್ಕೊಂಡೋ ಅಷ್ಟೇ ಸಂತೋಷದಿಂದ ನನ್ನ ತಂದೆ ತಾಯಿ ಸಾವನ್ನು ಸ್ವೀಕರಿಸೋದು ತುಂಬ ಕಷ್ಟ ಆಯಿತು ನನಗೆ. ಅನಂತರದಲ್ಲಿ ನಾನು ತುಂಬ ಡಿಪ್ರೆಷನ್ಗೆ ಹೋದೆ. ಯಾರ ಜೊತೆ ಮಾತಾಡೋದಕ್ಕೂ ಆಗ್ತಾ ಇರಲಿಲ್ಲ. ಇನ್ನೊಬ್ಬರ ಜೊತೆ ನನಗೆ ಮಿಂಗಲ್ ಆಗೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ಮುಕ್ತವಾಗಿ ನಾನು ನಗ್ತಾ ಕೂಡ ಇರಲಿಲ್ಲ. ಇವತ್ತು ಧ್ಯಾನಕ್ಕೆ ಬಂದ ಮೇಲೆ ತುಂಬ ಚೆನ್ನಾಗಿದೆ ಲೈಫು. ನಾನು ಧ್ಯಾನಕ್ಕೆ ಬರೋ ದಿನ ಕೂಡ ನಾನು ಅವತ್ತು ಅಳ್ತಾ ಇದ್ದೆ. ನನಗೆ ಅಂದರೆ ತಂದೆ ತಾಯಿ ಇಲ್ಲ, ಅಣ್ಣ ತಮ್ಮಂದರು ಯಾರೂ ಇಲ್ಲ. ಏನಾದರೂ ನನಗೆ ಅನಾರೋಗ್ಯ ಕಾಡ್ದವಾಗ ಯಾವಾಗಲೂ ನನಗೆ ತಂದೆ ತಾಯಿ ನೆನಪಾಗಿ ನಾನು ಯಾವತ್ತೂ ಅಳ್ತಾ ಇದ್ದೆ, ಮಲ್ಕೊಂಡು ಅಳ್ತಾ ಇದ್ದೆ. ಅವತ್ತೊಂದಿನ ನನಗೊಂದು ಕಾಲ್ ಬಂತು ರಾಮನಗರದಿಂದ. ಅವರು ಲಾಯರು. ನನ್ನ ಧ್ವನಿ ಕೇಳಿದವ್ರೆ. ಅವ್ರು ಹೇಳಿದ್ರು, ಮೇಡಮ್ ನೀವು ತುಂಬ ಡಿಪ್ರೆಷನಲ್ಲಿದ್ದೀರಾ, ಧ್ಯಾನಕ್ಕೆ ಬನ್ನಿ ಅಂತ. ಆಮೇಲೆ ನನಗೆ ಅವ್ರು ಹೇಳಿದ ಕೂಡಲೇ ಓಕೆ ಮಾಡೋಣ ಅಂತ ಅನ್ನಿಸ್ತು. ಯಾಕೆಂದರೆ ನಾನು ಕೂಡ ನೆಮ್ಮದಿ ಅರಸ್ತಾ ಇದ್ದೆ. ನಾನು ಧ್ಯಾನಕ್ಕೆ ಬಂದ ದಿನ 20 ನಿಮಿಷ ಅಷ್ಟೇ ನಾನು ಧ್ಯಾನ ಮಾಡಿರೋದು. ಧ್ಯಾನಕ್ಕೆ ಕೂತ್ಕೊಂಡಾವಾಗಲೂ ಕೂಡ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಆದರೆ ಒಂದು 10 ನಿಮಿಷಕ್ಕೆಲ್ಲ ನನಗೆ ದೇಹ ಎಲ್ಲ ಹಗರಾದಂಥ ಅನುಭವ ಆಗ್ತಾಯಿತ್ತು. ಮತ್ತು ತುಂಬ ಸಮಾಧಾನ ಕೂಡ ಸಿಕ್ತು. ಹಾಗಾಗಿ ನನಗನ್ನಿಸ್ತು ನಾನು ಯಾಕೆ ದಿನಾಲೂ ಮಾಡಬಾರ್ದು ಅಂತ. ಮತ್ತು ನಾನು ಅವ್ರ ಸಜೆಷನ್ ಕೇಳಿದೆ, ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು ಅಂತ. ಅವರೆಲ್ಲವನ್ನೂ ನನಗೆ ಹೇಳ್ತಾಯಿದ್ರು, ಈ ಥರ ಮಾಡಿ ಅಂತ. 1 ವಾರಗಳಷ್ಟು ನಾನು ಮಾಡ್ತಾ ಬಂದೆ. ನನಗೆ ದಿನದಿಂದ ದಿನಕ್ಕೆ ನನ್ನ ಮಾನಸಿಕ ಒಂದು ಪರಿಸ್ಥಿತಿ ತುಂಬ ಚೆನ್ನಾಗಿ ಉತ್ತಮ ಮಟ್ಟಕ್ಕೆ ಹೋಗ್ತಾ ಇತ್ತು. ನಾನು ಧ್ಯಾನಕ್ಕೆ ಬಂದಾವಾಗ ನನಗೆ ಸುಭಾಷ್ ಪತ್ರಿಜಿ ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ. ಆದರೆ ನಾನು ರಾತ್ರಿ ಮಲಗಿ ಬೆಳಿಗ್ಗೆ 3:30 ಟೈಮಲ್ಲಿ ಪ್ರತಿದಿನ ಬಂದು ನನಗೆ ಎಬ್ಬಿಸ್ತಾ ಇದ್ರು ಅವರು. 3:30 ಅಷ್ಟೊತ್ತಿಗೆ ಸುಭಾಷ್ ಪತ್ರಿಜಿ ಮತ್ತು ಯಾವುದೋ ಒಂದು ಗುರುಗಳು, ಯಾರು ಅಂತ ಅದು ನನಗೆ ಇವತ್ತಿಗೂ ಗೊತ್ತಿಲ್ಲ ಯಾರು ಅಂತ, ಬಂದು ಕರೆಕ್ಟಾಗಿ 3:30ಗೆ ಎಬ್ಬಿಸ್ತಾಯಿದ್ರು. ಎಬ್ಬಿಸ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೆ. ನಾನು ಎದ್ದುಬಿಟ್ಟು ಸ್ನಾನ ಮಾಡಿ ಧ್ಯಾನಕ್ಕೆ ಕೂತ್ಕೊಳ್ತಾ ಇದ್ದೆ. ಮತ್ತು ನನಗೆ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಅನಂತರ ಒಂದಿನ ನಮ್ಮ ಮನೆಗೆ ನೆಂಟರು ಬಂದರು. ಆವಾಗ ನಾನು ಆ್ಯಕ್ಚುಲಿ ಮೂಲತಃ ನಾನು ನಾನ್ ವೆಜಿಟೇರಿಯನು. ನೆಂಟರು ಬಂದಾವಾಗ ಗೊತ್ತಲ್ಲ, ಅತಿಥಿ ಸತ್ಕಾರ ಅಂತ ಮಾಡಬೇಕಾಗತ್ತೆ. ಅವತ್ತು ನಾನ್ ವೆಜ್ಜನ್ನು ನಾನು ಮಾಡಿದೆ. ಅವತ್ತಿನಿಂದ ನನಗೆ ಗುರುಗಳು ಕನಸಲ್ಲಿ ಬಂದುಬಿಟ್ಟು ಎಬ್ಬಿಸ್ತಾ ಇರಲಿಲ್ಲ. ಆನಂತರ ನಾನು ಕ್ಷಮೆ ಕೇಳಿದೆ, ಈ ಥರ ನಾನು ಅತಿಥಿ ಸತ್ಕಾರ ಮಾಡಿರೋದು ಅಂತ. ಆವಾಗ ಓಕೆ, ಮತ್ತು ನನಗೆ ಧ್ಯಾನದಲ್ಲಿ ಮತ್ತೆ ಪುನಃ ಒಂದು ಉನ್ನತ ಮಟ್ಟದಲ್ಲಿ ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಯಿತು. ಆ್ಯಕ್ಚುಲಿ ಇವಾಗ ನಾವು ನಾನ್ ವೆಜ್ ತಿಂದ್ರೂ ಕೂಡ ನಮಗೆ ಧ್ಯಾನ ಮಾಡೋದಕ್ಕೆ ಆಗಲ್ಲ ಅಂತ ನನಗೆ ಅನುಭವಕ್ಕೆ ಬಂತು. ತಿನ್ನೋದಷ್ಟೇ ಅಲ್ಲ, ಮಾಡಿದ್ರೂ ಕೂಡ ನಮಗೆ ಧ್ಯಾನಕ್ಕೆ ಬರೋಕ್ಕಾಗಲ್ಲ. ತುಂಬ ಕಷ್ಟ ಆಗುತ್ತೆ. ಅದು ಒಂದು ಏಕಾಗ್ರತೆನ ಸಾಧಿಸೋಕ್ಕಾಗಲ್ಲ. ಯಾಕೆ ಅಂದರೆ ನಾನ್ ವೆಜ್ಜಲ್ಲಿ ಅಲ್ಲಿ ಆ ಪ್ರಾಣಿಗಳ ಒಂದು ನೋವಿರುತ್ತೆ, ಸಂಕಟ ಇರುತ್ತೆ, ಶಾಪ ಇರುತ್ತೆ, ಕಣ್ಣೀರಿರುತ್ತೆ. ಹಾಗಾಗಿ ನಾನ್ ವೆಜ್ಜನ್ನು ಕೂಡ ತಿನ್ನಬಾರ್ದು. ಅನಂತರ ನನ್ನ ಒಂದು ಧ್ಯಾನಕ್ಕೆ ಬಂದರ ನಂತರದ ಜೀವನದಲ್ಲಿ ಹೆಂಗಿದೆ ಅಂದರೆ, ಇವತ್ತು ನಾನು ತುಂಬ ಚೆನ್ನಾಗಿದ್ದೀನಿ. ಪ್ರತಿದಿನ ನಾನು ರಾತ್ರಿ ಒಂದು 10 ಗಂಟೆಗೆ ಧ್ಯಾನಕ್ಕೆ ಕೂತ್ಕೊಂಡ್ರೆ ಬೆಳಿಗ್ಗೆ 3 ಗಂಟೆ 4 ಗಂಟೆ ತನಕನೂ ಧ್ಯಾನ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ನಂತರ ನನ್ನ ಆರೋಗ್ಯದಲ್ಲಿ ಅಲ್ಪ ಸ್ವಲ್ಪ ಏರುಪೇರುಗಳು ಯಾವಾಗಲೂ ಆಗ್ತಾಯಿತ್ತು. ಧ್ಯಾನಕ್ಕೆ ಬಂದಾವಾಗಿಂದ ನನಗೆ ನನ್ನ ಆರೋಗ್ಯದಲ್ಲಿಯೂ ಕೂಡ ತುಂಬ ಸುಧಾರಣೆ ಕಂಡಿದೆ. ಮತ್ತು ನಾನು ಉದ್ಯೋಗದಲ್ಲಿಯೂ ಕೂಡ ತುಂಬ ನೆಮ್ಮದಿಯಿಂದ ಉದ್ಯೋಗ ಮಾಡ್ಕೊಂಡಿದ್ದೀನಿ. ಇವತ್ತು ಜೀವನದಲ್ಲಿ ನಾನು ತುಂಬ ಚೆನ್ನಾಗಿ ಎಲ್ಲರ ಜೊತೆ ನಾನು ಮಿಂಗಲ್ ಆಗ್ತಾ ಇದ್ದೀನಿ. ಮತ್ತು ಈ ಥರ ನನಗೆ ಎಲ್ಲರ ಎದುರುಗಡೆ ಮಾತಾಡೋದು ಅಂದರೂ ಕೂಡ ತುಂಬ ಭಯ ಇತ್ತು. ಸ್ಟೇಜ್ ಫಿಯರ್ ನನಗೆ ತುಂಬ ಇತ್ತು. ಇವತ್ತು ಆ ಸ್ಟೇಜ್ ಫಿಯರ್ ಅನ್ನೋದು ನನಗೆ ಅಷ್ಟಾಗಿ ಇಲ್ಲ. ಎಲ್ಲರ ಎದುರುಗಡೆ ನಾನು ಚೆನ್ನಾಗಿ ಮಾತಾಡ್ತೀನಿ, ಎಲ್ಲರ ಜೊತೆ ಮಿಂಗಲ್ ಆಗ್ತೀನಿ. ಧ್ಯಾನಕ್ಕೆ ಬರೋದಕ್ಕಿಂತ ಮೊದಲಿನ ಜೀವನಕ್ಕೆ ಹೋಲಿಸಿದ್ರೆ ಇವತ್ತಿನ ಜೀವನ ನನಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ.
ಇನ್ನು ಕೆಲವೊಂದು ಕಷ್ಟಗಳು ಬಂದಾವಾಗ ನಾನು ಮೊದಲೆಲ್ಲ ಅಂದ್ಕೊಳ್ತಾ ಇದ್ದಿದ್ದು, ನನಗೆ ಅವರು ಕಷ್ಟ ಕೊಟ್ಟರು, ನನಗೆ ಅವರು ಅನ್ಯಾಯ ಮಾಡಿದ್ರು, ಅವರಿಂದ ನನಗೆ ನೋವು ಸಿಕ್ತು, ಆ ಥರ ಎಲ್ಲ ನಾನು ಥಿಂಕ್ ಮಾಡ್ತಾಯಿದ್ದೆ. ಮತ್ತು ಅವ್ರ ಮೇಲೆ ನನಗೆ ಮನಸ್ಸಿನೊಳಗಡೆ ದ್ವೇಷ ಅನ್ನೋದು ಇರ್ತಾಯಿತ್ತು. ಆದರೆ ನಾನು ಧ್ಯಾನಕ್ಕೆ ಬಂದ ನಂತರದಲ್ಲಿ ನನಗೆ ಗೊತ್ತಾಗಿರೋದು, ನಮ್ಮ ಎಲ್ಲ ಕಷ್ಟಗಳಿಗೆ, ನೋವುಗಳಿಗೆ ಕಾರಣ ನಾವೇ, ಇದಕ್ಕೆ ಬೇರೆ ಯಾರೂ ಕಾರಣ ಅಲ್ಲ. ಹಾಗಾಗಿ ನಾವು ಯಾರ ಜೊತೆ ಹೆಂಗಿರ್ತೀವೋ ಅಲ್ಲಿಂದ ನಮಗೆ ಅದೇ ಥರ ಪ್ರತಿಕ್ರಿಯೆಗಳು ಬರ್ತವೆ ಅಂತ ಇವಾಗ ನನಗೆ ಅರ್ಥ ಆಗಿದೆ. ನನ್ನ ಎಲ್ಲ ಒಂದು ಕಷ್ಟಗಳಿಗಾಗಲಿ ಸಂಕಟಗಳಿಗಾಗಲಿ ಇವತ್ತು ನಾನೇ ಹೊಣೆ ಆಗಿರ್ತೇನೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಇನ್ನೊಂದು ಅಂದರೆ, ನಾವು ಯಾವತ್ತೂ ಇನ್ನೊಬ್ಬರ ಜೊತೆ ಮಾತಾಡಬೇಕಾದ್ರೆ ಪಾಸಿಟಿವ್ ಆಗಿ ಮಾತಾಡಬೇಕು ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇನೆ. ಮತ್ತು ನಮ್ಮ ಥಿಂಕಿಂಗ್ ಕೂಡ ಅದೇ ಥರ ಇರಬೇಕು ಅಂತ ಕೂಡ ನಾನು ಧ್ಯಾನದಿಂದ ಅರ್ಥ ಮಾಡ್ಕೊಂಡಿರೋದು. ಇಷ್ಟು ನನ್ನ ಧ್ಯಾನ ಅನುಭವಗಳಾಗಿದೆ. ಥ್ಯಾಂಕ್ ಯು.